ಯಾರು ಯಾರಿಂದಲೇ ನಾವು ಹೌದು ಜನ್ಮದ ಕರ್ಮ ವಿಧಿಗಳನ್ನ ಬಿಡವಯ್ಯ ಹೌದು ಆ ಇಳಿಗಾಂಜಿಯಲ್ಲಿ ಕಾಡಿನೊಳಗೆ ಹೋದರು ಹುಲಿ ತಿನ್ನದೆ ಬಿಡದಯ್ಯ ಹುಲಿಗಂಜಿ ನೀ ಹುಟ್ಟಿನೊಳಗೆ ಹೋದರು ಹೌದು ಸರ್ಪ ಕಚ್ಚದೆ ಬಿಡದಯ್ಯ ಸರ್ಪ ಕಂಜಿ ಆ ಸರ್ಪ ಕಂಜಿ ಈ ಭವನಾಗೆ ಬಂದರೆ ನೀನು ಮಾಡಿರ್ತಕ್ಕಂಥ ಪೂರ್ವ ಜನ್ಮದ ಕರ್ಮಗಳು ಇದನ್ನ ಬಿಡಬೇಕಾಗುತ್ತಯ್ಯ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿರ್ತಮ್ಮ ಹೌದೌದು ಯಾಕೆ ಈ ಮಾತನ್ನ ಹೇಳಿದ್ರಪ್ಪ ಅಂದ್ರ ಯಾಕೆ ಹೇಳ್ರಿಪ್ಪ ಈ ಮಾನವ ಜನ್ಮ ಕಾಲಿ ಗರ್ಭದಲ್ಲಿದ್ದಾಗ ಭಗವಂತನಿಗೆ ಮಾತು ಕೊಟ್ಟದ ಏನಂತ ಕೊಟ್ಟದ್ರಿಪ್ಪ ಮಾತ ಏನಂತ ಮಾತು ಕೊಟ್ಟದ ಪರಮಾತ್ಮ ನನ್ನನ್ನ ಈ ಮಲಮೂತ್ರದಿಂದ ತ್ಯಾಗ ಮಾಡು ಹೌದಿಲ್ಲ ನಾನು ಹುಟ್ಟಿ ಬರವಣಿಗೆ ಬಂದ ಮ್ಯಾಲ ಸಾಯುವವರೆಗೂ ನಿನ್ನನ್ನ ಜಪಿಸ್ತೀನಿ ನಿನ್ನ ನಾಮನ ಕೊಂಡಾಡ್ತೀನತ್ತ ಪರಮಾತ್ಮನಿಗೆ ಮಾತು ಕೊಟ್ಟರೆ ಎಲ್ಲಿ ತಾಯಿ ಗರ್ಭದ ಮಾತು ಕೊಟ್ಟದ ಕರೆ ಆ ಹೊಟ್ಟೆ ಬರವಣಿಗೆ ಬಂದ ಮ್ಯಾಲ ಹೌದು ನೀರು ಕುಡಿಯಪ್ಪ ಹೊಟ್ಟೆ ಬರವಣಿಗೆ ಬಂದ ಮ್ಯಾಲ ಆ ಮಾಯದ ಗಾಳಿ ಬಡವ ಕೊಟ್ಟಿರುವಂತ ಮಾತ್ರ ಮರ್ತು ಬಿಟ್ಟವತ್ತಮ್ಮ ಹೌದಾ ಮರತ್ತೇನು ಮಾಡ್ಲಿಕ್ಕತ್ತಲ್ಲ ಏನ್ರಿಪ್ಪ ಹೊಲ ನಂದು ಮನೆ ನಂದು ಹೆಂಡ್ರ ನಂದು ಮಕ್ಕಳು ನಂದು ರೊಕ್ಕ ನಂದು ರೂಪಾಯಿ ನಂದು ಬಂದು ನಂದು ಬರೆಗ ನಂದು ಸಂಸಾರ ನಂದು ತಿಳ್ಕೊಂಡು ನಂದು ನಂದತ್ತ ಬಡದಾಡಕತ್ತದಕ್ಕರೆ ಆ ಮಾಯದ ಬಲಿಯೊಳಗೆ ಬಿದ್ದು ಬಡದಾಡಕತ್ತದ ಅಲ್ಲಿ ಕೊಟ್ಟರು ಮಾತ್ರ ಮರ್ತು ಬಿಟ್ಟದ ಹೌದಿಲ್ಲ ಈ ಮಾಯದ ಬಲಿಯನ್ನು ಯಾರು ಹರಿಯಾಗಿದ್ದಾರೆ ಅಂತವರು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟುತ್ತಾರೆ ತಮ್ಮ ಹೌದಿಲ್ಲ ಯಾಕಂದ್ರ ಈ ಮಾಯದ ಬಲಿಯನ್ನು ಯಾರು ಹರಿದು ಹೋಗುದು ಅಂತ ಕತ್ತಲು ಮುಂದಿನ ಸಂದಿಗೆ ಹೇಳಿದ ಹೌದು ಅದಕ್ಕೆ ತಮ್ಮ ಒಂದು ಮಾತು ಏನು ಹೇಳಿದ್ರಿ ಏನ್ರಿಪ್ಪ ಒಂದೇ ಒಂದು ಮಾತ ಸರ್ವಜ್ಞ ಮೂರ್ತಿ ಒಂದು ಮಾತು ಹೇಳಿರ್ತಮ್ಮ ಏನ್ರಿಪ್ಪ ಜನಿಸಿದನಾಡು ಜನ್ಮ ಕೊಟ್ಟ ಜನನಿ ಜನಿಸಿದನಾಡು ಜನ್ಮ ಕೊಟ್ಟ ಜನನಿ ಹೌದಾ ಹೆಗ್ಗಣಕ್ಕಿನ ಶ್ರೇಷ್ಠ ಕಾಣೆಯ ಸರ್ವಜ್ಞ ಅಂತ ಹೇಳಿದ್ರು ಹೌದಾ ಯಾರಿಗೆ ಹೇಳಿದ್ರು ಯಾರಿಗ್ರಿಪ್ಪ ನಮ್ಮನ್ನ ಹಡಿರುವಂತ ತಾಯಿಗೆ ಹೆಗ್ಗಣಕ್ಕಿನ ಶ್ರೇಷ್ಠತೆ ಹೇಳ್ಯಾರ ಹೌದು ಹೌದಿಲ್ಲ ಇದು ತಾಯಿ ಬಹಳ ಶ್ರೇಷ್ಠತೆ ನೀವು ಹೇಳಾಕತ್ತೀರಿ ನಾವೆಲ್ಲ ಸರ್ವಜ್ಞ ಮೂರ್ತಿ ಬರ್ಬಿಟ್ಟ ನಂಗ ಹೌದಾ ನಿಮ್ಮ ತಲೆ ಕೆಟ್ಟದಂತ ನಾವು ಅದನ್ನ ಯಾಕೆ ಹೋತಮ್ಮ ಜಗತ್ತೊಳಗ ಅಕ್ಕವ್ರ ತಾಯಿ ಹೊಟ್ಟೆ ಶ್ರೇಷ್ಠ ಇಲ್ಲ ಮತ್ತೆ ಯಾರು ಶ್ರೇಷ್ಠದಾರ ಹೆಂಡತನಕ್ಕೆ ಬಹಳ ಶ್ರೇಷ್ಠದಾಳ್ರಿ ಏನು ಹೆಂಡತನಕ್ಕೆ ಬಹಳ ಶ್ರೇಷ್ಠ ನನಗೆ ನನ್ನ ತಾಯಿ ಶ್ರೇಷ್ಠ ನಿನಗೆ ನನ್ನ ಹೆಂಡತಿ ಶ್ರೇಷ್ಠ ಯೋಗು ಹೆಂಡತಿನೇ ಶ್ರೇಷ್ಠ ಯಾಕೋಲೆ ನಿಮಗೆ ಹೆಂಡತಿ ಹೆಂಗ ಶ್ರೇಷ್ಠ ಕೇರ್ಲ ಹೇಳ್ತೀವಿ ಹೇಳಪ್ಪ ಇಲ್ಲಿ ಅಡಿಕೆ ಬಂದೀಗ ಇಲ್ಲಿ ಗುಲಾಲ್ ಹಚ್ಚಾರ ಅಡ್ಡಾಡ್ತಾರ ಹಚ್ಚಾರ ಕಾಣಗತ್ತೈತಿ ಮನೆಗೆ ಹೋಗೋಣ ಅಡಿಗೆ ಹೋಗೋದಕ್ಕೆ ಹಾಡ್ತಿ ಮತ್ತೆ ಜಳಕ ಮಾಡ್ಸಕ್ಕೆ ಹಾಡ್ತಿ ನಿಂದ್ರು ಮಂಡ್ಯಾಗ ಅವರು ಕಳ್ಕೋಬೇಡ ಹಾಡ್ತಿ ಜಳಕ ಮಾಡಿಸ್ಬೇಕಾದ್ರ ನಿನಗ ಕೈ ಇಲ್ಲವ ಬೆನ್ನಾಗ ಕೈ ಆಡಲ್ಲವ ಬೆನ್ನಾಗ ಕೈ ಆಡಲ್ಲಲ್ಲಿ ಆದ್ರೆ ನಿನಗ ಊಟಕ್ಕೆ ಮಾಡಕ್ಕೆ ಹಾಡ್ತಿ ಮತ್ತೆ ಹಾಡ್ಕಿಗೆ ಬರಾಗ ಮಾಮ ಏನು ಬಾಗದಾಗ ನಿಂತ ತಾಟ ಮಾಡಕ್ಕೆ ಹಾಡ್ತಿ ಅದಕ್ಕೆ ಹಾಡ್ತಿ ಅಂತಂತಿನ್ನ ಅಂದ್ರೆ ನಿನಗ ಅರಿವಿ ಅವನು ಕೊಡಕ್ಕೆ ಹಾಡ್ತಿ ಜಳಕ ಮಾಡಿಸಕ್ಕೆ ಹಾಡ್ತಿ ಊಟಕ್ಕೂ ಕೊಡಕ್ಕೆ ಹಾಡ್ತಿ ಮತ್ತೆ ಹಾಡ್ಕಿಗೆ ಬರಾಗ ಮಾಮ ಬಾಗದಾಗ ನಿಂತ ತಾಟ ಮಾಡಕ್ಕೆ ಹಾಡ್ತಿ ಅದಕ್ಕೆ ಹಾಡ್ತಿ ಅಂತನ್ನ ಅದೇ ಮಾಡಕತ್ತಿ ಹೌದು ನಿನಗ ಹೇಳ್ತಿ ಶ್ರೇಷ್ಠ ಹೌದಾ ತಮ್ಮ ಯಾವಾಗ ಕೇಳಿದ್ರು ಹೇಳ್ತಿ ನಡು ರಾತ್ರಿ ಬಾರದಾಗ ಎಬ್ಬಿಸ್ಕೇಳ್ರಿ ನನ್ನ ಹೇಳ್ತೀನಿ ಹಚ್ಚೊಂದು ಮಗ ನಾನು ಏನು ತಾಯಿ ಹೆಂಗ ಶ್ರೇಷ್ಠ ಕೇಳು ಹೆಂಗ್ರಿಪ್ಪ ತಾಯಿನ ಶ್ರೇಷ್ಠ 9 ಜನ ಘರದಲ್ಲಿ ಇಟ್ಕೊಂಡು ಈ ಬರವಣಿಗೆ ತರಬೇಕಾದ್ರೆ ನನ್ನ 1000 ಚೇಳ ಕಡೆಯಟ್ಟು ತ್ರಾಸಗದ ನನ್ನ ತಾಯಿಗೆ ಅಷ್ಟು ತ್ರಾಸ ಫೋನ್ ಹಚ್ಚಲ ಮೆಸೇಜ್ ಮಾಡಿದವ ಅಂದ್ರೆ ಅವರು ನಿನ್ನ ಹಡಿದ ಹರಕತ್ತಾಗಿತ್ತಾನ ಹೌದು ಅವರು ಹಡಿಬೇಕಂತ ಹಡಿಲ್ಲ
ಯಾಕೆ ಹಿಡಿದ್ರು ಅವ್ರ ಮನೆ ಕೊಬ್ಬರಿ ಬೆಲ್ಲ ತಿನ್ನೋ ಆಸೆಕಾಗಿ ಹಡಿ ಹಂಗಾರ ನಾವು ಹುಟ್ಟುವಂಗ ಹುಟ್ಟೇವಿ ನಿನ್ನಂತ ಮಗನ ಹಡಿಲಿಲ್ಲ ಅಂದ್ರ ನನ್ನವ್ರು ಕೊಬ್ಬರಿ ಬೆಲೆ ಯಾರೋ ಕೊಡ್ತಿದ್ದಾನೆ ಚಿನ್ನ ಅವ್ರು ಮತ್ತ ತವ್ರ ಮನೆಗೆ ಸಿಗ್ಬೇಕನ್ನ ನೀನು ಅಲ್ಲಿ ಹೋಗ್ತಾನ ತಾಯಿ ಹಾಸಿ ಪರಿಸರ ಹಾಕಿದಾಗ ಊಟ ಮಾಡೋ ಸಂದರ್ಭದೊಳಗೆ ನೀ ಹೆಸ್ಕಿ ಮಾಡ್ಕೊಂಡಕ್ಕರ ನಾಲ್ರ ಹೆಸಿಗೆ ಮಾಡ್ಕೊಂಡ ನೀವು ಹೆಸಿಗೆ ಮಾಡ್ಕೊಂಡ ಸಣ್ಣ ಇದ್ದಾಗ ಎಲ್ಲಾನು ಮಾಡ್ಬೇಕಮ್ಮ ಸಿಟ್ಟು ಹೆಸ್ಕಿ ಬರ್ದಾರ ನನ್ನ ತಾಯಿ ಆಗ ಸಣ್ಣಾಗಿದ್ದಾಗ ಬರ್ದಾರ ಈಗ ಈಗ ಇಂಡಿ ರೋಡ್ ಹಿಡಿದು 3 ಕಿಲೋಮೀಟರ್ ಹೋಗ್ಬೇಕು 3 ಕಿಲೋಮೀಟರ್ ಬೇಕು ನಿಂದು ತಾಯಿ ಅಲ್ಲಿನ ಗಾಡಿಯನ್ನಾಗಿ ತಗೊಂಡಕ್ಕನ ಮಾತು ಮಾಡ್ತಮ್ಮ ಏನ್ ಹೇಳ್ತಾರಿಪ್ಪ ಆಡಿ ಬಾಣನ ಕಂದ ಅಂಗಾಲ ತೊಳೆನ ಹೌದಾ ಹಂಗಿನ ಕೈ ತಿಳಿಯರ ತಕ್ಕೊಂಡ ಬಂಗಾರದ ಮಾರಿ ತಿಳಕತೆ ಮಾತು ಹೇಳಿ ಲಟಕಿ ಮುಗಲ ನನ್ನ ತಾಯಿ ಅದು ಅವಾಗ ಮುರ್ದಾರ ಈಗೇನತ್ತ ಈಗ ಬೇರೆ ಮುರಿಯಾಕತ್ತಾರ ಲಟಿಕಿ ಏನತ್ತ ಏ ನಿನ್ ಹ್ಯಾಂಚಿನ ಕರ್ಕೊಂಡು ಕಬ್ಬಿನ ತೋಡ್ಲಿಗಿರಿ ಹೋಗು ಇತ್ತಂಗಿ ಬಟ್ಟಿಗಿರಿ ಹೋಗತ್ತೆ ಲಟಿಕಿ ಮುರಿಯಾಕತ್ತಾರ ಆವಾಗ ಲಟಕಿ ಮುರು ತಾಯಿ ಈಗ ಬೇರೆ ನೋಡಿನ ಹಾಟನ ಮಗನ ಆಂಟನ ಮಗನ ಇನ್ನು ನೀವು ನೋಡಿ ಬೇರೆ ಹಾಕ್ಯಾಳ ಬೇರೆಗಿ ನೀವು ವರ್ಷ ಆಯ್ತು ಬೇರೆ ಒಂದ್ 2-3 ವರ್ಷ ಆಯ್ತವ ಬರೋಬ್ಬರಿ ಅದೇ ಕಬ್ಬಿನ ತನಕ ಹೋಗೋ ಸೀಸನ್ ಆಗ್ಯದಲ್ಲ ಸೀಸನ್ ಚಾಲೂ ಐತ್ರಿ ಅದಕ್ಕತ್ತಮ್ಮ ಇನ್ನೊಂದು ಮಾತು ಕೇಳೋದು ನಿನಗ ಏನ್ರಿಪ್ಪ ಆ ಜನಪದ ಕೈಗಳು ತಾಯಿ ಬಿಟ್ಟು ನಮ್ಮ ಹಾಡನ್ನು ಬರ್ದಿಟ್ಟಾರ ಕೇಳು ಹೇಳ್ರಿಪ್ಪ ಮರಳಿ ಬರುವನ ತಾಯಿಯ ಮರಳಿ ಬರುವನ ಹೌದಾ ಜನಪದ ಕವಿಗಳು ತಾಯಿ ಮೇಲೆ ಅತ್ತೆ ಬರ್ದಾರೇವ ಮತ್ತೆ ಹೆಂಡ್ರ ಮೇಲೆ ಬರೋರ್ಮ ಹೆಂಡ್ರ ಮೇಲೆ ಬರ್ತಾರೆ ಕೇಳ್ರಿ ಏ ಮಾಡ್ಕೊಂಡ ಹೆಂಡತಿದ್ದೀರಿ ಮರಳಿ ಬರುವಳೇನೋ ಮಾಡ್ಕೊಂಡ ಹೆಂಡತಿದ್ದೀರಿ ಮರಳಿ ಬರುವಳೇನೋ ಯಾಕ ಮರಳಿ ಬರುವಳೇನೋ ಮಾಮ ಮರಳಿ ಬರುವಳೇನೋ ಅಳಬೇಡ ನೀ ಏ ಮತ್ತೊಂದು ಮರಳಿ ನಂಬರ್ ಮಕ್ಕಳು ಬಿಡುತ್ತಾರೇನೋ ಮಕ್ಕಳು ಬಿಡುತ್ತಾರೇನೋ ತ್ರಾಸ ಕಳೆಯವ ಯಾರು ಹಾಡ್ತಿ ಸತ್ರ ಹೆಂಡತಿ ಸತ್ರ ತ್ರಾಸ ಆಗ್ತದ ನಿನಗ ಹಾಡ್ತಿ ಸತ್ತ ಅಂದ್ರೆ ಮತ್ತೊಂದು ಹೊಸಾದ ಮಾಡ್ತಾನ ಏನಂದ್ರಿ ಹಾಡ್ತಿ ಸತ್ರ ಮತ್ತೊಂದು ಹೊಸಾದ ಮಾಡ್ತಾನ ತರಬ್ರಿ ನಿಮಗೆ ಐಡಿ ಮೊದಲಂತಿನ ಯಾಕೋ ಹೆಂಡತಿ ಸತ್ರ ಮತ್ತೊಂದು ಹೊಸಾದಲ್ಲವ ಅದಾಗ ಮತ್ತೊಂದು ಮಾಡ್ಕೊಕ್ ಬರ್ತೈತಿ ಮತ್ ಏನ್ ತ್ರಾಸ ಫಸ್ಟ್ನೇ ಗಾಡಿ ಬಂದಾಗ 2ನೇ ಗಾಡಿ ಬರಲ್ಲ ಹಿಂಗೆ ಯಾಕಂದ್ರೆ ಮಂಡ್ಯಾಗ ಹೌದಾ ತಮ್ಮ ಇನ್ನೊಂದು ಮಾತು ಕೇಳಿದ ಏನ್ರಿಪ್ಪ ನೀನು ಹುಟ್ಟಿದಾಗ ನಾನು ಹುಟ್ಟಿದಾಗ ನೀ ಹುಟ್ಟಿದಾಗ ತಾಯಿಯ ಮನೆ ಹಾಲು ಕುಡಿಯೋ ನೀನು ಹಾಡ್ತಿ ನೀವು ಚರ್ಚೆ ಹಾಕಿ ಹಾಲು ಕೊಡುವ ನೋಡ್ರಿ ಪೂಜಾರಿ ಕರೆ ಯಾರು ಕುಡಿದಿದ್ವಿ ನಾ ಹುಟ್ಟಿದ 3 ದಿನ ಸಕ್ರಿ ನೀರು ಕುಡ್ದಿನವ 3 ದಿನ ಕುಡಿದೆ ಮುಂದೇನು ಕುಡಿಯೋದು ಮದುವೆ ಹಾಲು ಕುಡ್ದಿನ ನಾ ನಿಂದ್ರ ಸುಳ್ಳು ಹೇಳಬೇಡ ಕರೆ ಹೇಳಿ ಯಾರು ಕುಡಿದಿದ್ವಿ ನೀವ್ ಹೆಂಗ್ ಕೇಳಕತ್ತೀರ ಅಂದ್ರ ಕರೆ ಹೇಳ್ತೀನಿ ನಾನು ಹೆಂಡತಿ ಮೇಲೆ ಹಾಲು ಕುಡ್ದಿನಂತ ಹೇಗೆ ಊರಿಗೆ ನಿತ್ಯಪ್ಪ ನೀವು ಹೌದು ನಿನ್ನ ಹೆಂಡತಿ ಮನೆ ಹಾಲು ಕುಡಿದೆ ಅಲ್ಲ ಅದು ಯಾಕೆ ಕೇಳ್ರಿ ಮೊದಲ ಇದು ನಿಂದ್ರು ಹೆಂಡ್ರನ್ನ ಯಾವಾಗ ಮಾಡ್ತಾರ ಬಾಳ ದೊಡ್ಡ ಆದ್ಮೇಲೆ ಹೆಂಡ್ರ ಮಾಡ್ತಾರ ಹೌದು ನನ್ನ ಸಣ್ಣಾಗಿದ್ದಾಗ ಲಗ್ನ ಆಗ್ಯದ ನಂಗ ನಮ್ಮ ಅವ್ವನವನು ಆದ್ರೆ ನಿಮ್ಮ ಆಯು ಅದು ನನ್ನ ಫಸ್ಟ್ನೇ ಗಾಡಿ ಈಗ ಮಾಡ್ಕೊಂಡು 2 ಮಕ್ಕಳು ಹರಿದಿದ್ದೀನಿ 2ನೇ ಗಾಡಿ ಹಿಂಗಂದು ಅದಕ್ಕೆ ಇರ್ತಮ್ಮ ಇರ್ಲಿ ಯಾಕಪ್ಪ ಅಂದ್ರ ಬಹಳ ಶಾಲೆ ಇದೀನಿ ನೀನು ಜಗತ್ತಿನಾಗ ತಾಯಿ ಅಂತ ಕತ್ತಕ್ಕೆ ಬಹಳ ಶ್ರೇಷ್ಠವಾದ ಕೇಳ ಹೌದಿಲ್ಲ
ಇನ್ನೊಂದು ಮಾತು ಏನ್ರಿಪ್ಪ? ನಮ್ಮ ಸರಿಯೋಡಿ ಸ್ವಲ್ಪ ಅಣ್ಣನ ಕಡೆ ಹೋಗಬೇಕಾಗಲ್ಲ. ಅಣ್ಣನ ಕಡೆ ಯಾಕಪ್ಪ ಅಂದ್ರ ಯಾಕ್ರಿಪ್ಪ? ಅಣ್ಣ ಮೊದಲಿಗೆ ಮೇಡಮ್ ಅನ್ನೋ ವಿಷಯ ನಮ್ಮ ಸರ್ಗಳು ಮಾತಾಡ್ತಾರ. ಹೌದಾ? ನಾವೊಂದು ಮಾತು ಅಣ್ಣ ಏನ್ ಹೇಳಿದಿಪ್ಪ ಅಂದ್ರ ಏನ್ರಿಪ್ಪ? ಇವತ್ತು ಒಂದೇ ತಾಯಿ ಎರಡು ಮಕ್ಕಳನ್ನ ಕೂಡ್ಸ್ಯಾರಂದ್ರ ಅಣ್ಣ ತಂಗಿ ನಾಳೆಗಳನ್ನ ಕೂಡ್ಸ್ಯಾರ. ಹೌದು. ಮೇಡಮ್ ಅನ್ನೋದಕ್ಕಿನ ತಂಗಿ ಅಂದ್ರೆ ಬಹಳ ಚಂದ ಇರ್ತದ. ಹೌದಾ? ಅತ್ತ ನಾವ್ ಹೇಳಿದಾಗ ಅಣ್ಣ ಹೇಳ್ದ ಏನತ್ರಿಪ್ಪ? ಅವ್ರಿಗೆಲ್ಲ ಗೊತ್ತಾಗ ಅದಕ್ಕ ಮೇಡಮ್ ಸಾರಿಸಿಗಳ ಅಂದ ನಮ್ಮ ಅಣ್ಣ. ಹೌದಾ? ಒಂದು ಮಾತು ಹೇಳ್ತೀನಪ್ಪ ನನಗ. ಏನ್ರಿಪ್ಪ ಮಾತ? ಆ ಸಾರಿಸೋದು ಕೆಲಸ ನಮಗಲ್ಲ. ಯಾಕೆ ನನಗೆ ಒಂದು ಹೇಳಿದಪ್ಪ ಅಂದ್ರ ಇವತ್ತು ತಮ್ಮ ಸಂಬಂಧ ಅಂತಕ್ಕಂಥದ್ದು ಬಹಳ ಮಾಡ್ಬೋದ. ಹೌದಾ? ಮೇಲಾಗಿ ಅಣ್ಣ ತಂಗಿ ಸಂಬಂಧ ಎಂತದ ತಮ್ಮ ಎಂತಾದ್ರಿಪ್ಪ? ಒಂದು ಮಾತು ಹೇಳ್ತಾರೆ ಅದಕ್ಕೆ. ಏನ್ರಿಪ್ಪ? ಹೆಣ್ಣೇನಾಗಲು ಮಕ್ಕಳ ಅಣ್ಣ ತಮ್ಮರು ಬೇಕು. ಹೆಣ್ಣೇನಾಗಲು ಮಕ್ಕಳ ಅಣ್ಣ ತಮ್ಮರು ಬೇಕು. ಬೆನ್ನು ಕೊಟ್ಟವರು ಸಭೆಯೊಳಗ. ಹೌದು. ಬೆನ್ನು ಕೊಟ್ಟವರು ಸಭೆಯೊಳಗ ಹಿಡಿ ಹಣ್ಣು ಕೊಟ್ಟವರು ಒಡಿಯೊಳಗ ಅಂದಾರ. ಹೌದು. ಯಾಕಂದ್ರ ಯಾಕ್ರಿಪ್ಪ? ಎಲ್ಲ ಹೆಣ್ಣು ಮಕ್ಕಳಿಗೆ ಅಣ್ಣದೇವರು ತಮ್ಮದೇವರು ತವರ ಮನೆ ಮೇಲೆ ಬಹಳ ಪ್ರೀತಿ ಇರ್ತದ. ಹೌದಿಲ್ಲ? ಅಂತ ಸಂಬಂಧಕ್ಕಾಗಿ ನನಗೆ ತಂಗಿ ಅಲ್ಲ ಅನ್ನತ್ತ ನಾವು ಹೇಳಿದೆವು. ಹೌದು. ಆ ಮೇಡಮ್ ಅಂದ್ರೆ ಅಪಶಬ್ದ ನಾವು ಅಂದಿಲ್ಲ. ಅದು ಅವ್ರ ಮುಂದಿನ ಪಾದ ಅವ್ರು ಮಾತಾಡ್ತಾರ ಮಾರ್ಗ ಹಾಡಿಂದ. ಹೌದು. ಇನ್ನೊಂದು ಮಾತೇನಪ್ಪ ಅಂದ್ರ ಏನ್ರಿಪ್ಪ? ಇವತ್ತಿನ ದಿನ ಹೆಂಗ ನ್ಯಾಯ ಎಷ್ಟು ಚಂದ ಕೂಡ್ಸ್ಯಾರ. ಎಷ್ಟು ಚಂದ ಕೂಡ್ಸ್ಯಾರ್ರಿಪ್ಪ? ಅಣ್ಣ ತಂಗಿ ಮ್ಯಾಲ ಕೂಡ್ಸ್ಯಾರ. ಹೌದಿಲ್ಲ? ಹೌದು. ಇವತ್ತು ಹೊತ್ತು ಮುಗಿಸ್ತಾನ ಅವ್ರು ಹೇಳಿದ್ರು. ಏನ್ರಿಪ್ಪ? ನಾವ್ ಅವ್ರಿಗೆ ಮೇಡಮ್ ಒಂದು ಬಹಳ ಚಂದ ಕರೆದಿದ್ದೇವೆ. ಆದ್ರೆ ಅವ್ರು ತಪ್ಪು ತಿಳ್ಕೊಳಕತ್ತಾರತ್ತ ಹೇಳಿದ್ರು. ಅವ್ರು ನೀವು ಏನಾರ ಮಾಡಿ ಖರೆ ಆದ್ರೆ ನಾವು ಹೊತ್ತು ಮುಗಿಸ್ತಾನ ನೀ ಮೇಡಮ್ ಅಕ್ಕೋರನ್ನ ಕರೆ ಅಣ್ಣ ನಾನಿನ ಅಣ್ಣನ ಅನ್ನಕ್ಕೆ. ಹೌದು. ಯಾಕೆ ಕೇಳುತ್ತಮ್ಮ? ಯಾಕ್ರಿಪ್ಪ? ಮಾತು ಹೇಳಿದ ನಮ್ಮಣ್ಣ. ಏನ್ ಹೇಳ್ರಿಪ್ಪ ಮಾತ? ಆ ಮನಸ್ಸುಗಳ ಪರಿವರ್ತನೆ ಹೆಂಗದ ತಾಯಿ ತಮ್ಮ ಮಗನದಿಂದ ತಾಯಿ ಮನಸ್ಸು ಪರಿವರ್ತನೆ ಆಯ್ತು. ಹೌದು. ಹಂಗ ಇವತ್ತೊಂದು ಮಾತು ಅಣ್ಣ ಏನ್ ಹೇಳಿದಂದ್ರ ಏನ್ರಿಪ್ಪ? ಅಣ್ಣ ತಂಗಿ ಸಂಬಂಧ ಪವಿತ್ರವಾದ ಸಂಬಂಧದ ತಮ್ಮ. ಹೌದಿಲ್ಲ? ಯಾಕಪ್ಪ ಅಂದ್ರೆ ಪ್ರತಿ ವರ್ಷ ತಮ್ಮ ರಾಖಿ ಹಬ್ಬ ಬರ್ತದ. ಹೌದಿಲ್ಲ? ಜಗತ್ತಿನಾಗ ಎಲ್ಲೋಗಿದ್ದು ಅಣ್ಣದರ ಬಂದ ತಂಗಿ ದರದಲ್ಲಿ ರಾಖಿ ಕಟ್ಟಿಸ್ಕೊಂಡು ಹೋಗುತ್ತಾರೆ. ಹೌದಿಲ್ಲ? ಹಂಗ ಒಬ್ಬಕ್ಕೆ ತಂಗಿ ಅಣ್ಣ ತಂಗಿ ಇದ್ರು ಆ ತಂಗಿನ ಲಗ್ನ ಮಾಡಿ ಗಂಡನ ಮನೆಗೆ ಕಳಿಸಿದ ಅಣ್ಣ ಆದ್ರೂ ಪ್ರತಿ ವರ್ಷ ರಾಖಿ ಕಟ್ಟುವಾಗ ತಂಗಿ ಮನೆಗೆ ಹೋಗುತ್ತಿದ್ದ. ಹೌದಿಲ್ಲ? ಆ ಒಂದು ವರ್ಷ ಏನಾಗುತ್ತಮ್ಮ? ಏನ್ರಿಪ್ಪ? ಅಣ್ಣ ಬರ್ತಾ ತಿಳ್ಕೊಂಡು ತಂಗಿ ಅಣ್ಣನ ದಾರಿ ಕಾಯ್ತಿರ್ತಾರೆ ಗಂಡನ ಮನ್ಯಾಗ. ಅಣ್ಣ ತಂಗಿಯ ಮನೆಗೆ ಹೋಗ್ಲಿಕ್ಕಾಗಲಿಲ್ಲ. ಆ ತಂಗಿ ಆರ್ತಿ ತುಂಬಿಕೊಂಡು ಆರ್ತಿ ಒಳಗೆ ರಾತ್ರಿ ಇಟ್ಕೊಂಡು ಅಣ್ಣ ಬರೋ ದಾರಿ ಕಾಯ್ಕೊತ ತಂಗಿ ಕೂತಿದ್ಲು ಕುರ್ಚಿ ಮ್ಯಾಗ. ರಾತ್ರಿ ಭಾರ ಆಯ್ತಿತ್ತಮ್ಮ ತಂಗಿಗೆಲ್ಲ ಕುರ್ಚಿ ಮ್ಯಾಗ ನಿಂತು ಹೊತ್ತಿತ್ತು ಕಡೆ ಅಣ್ಣ ಬರಲಿಲ್ಲ. ಹೌದಾ? ಅವತ್ತಿನ ದಿನ ಅಣ್ಣ ಬರಲಿಲ್ಲ ಕಡೆ ಅಣ್ಣನ ಮನೆಯಾಗ ಮನೆಗೆ ಯಾರು ಬಂದ್ರು? ಯಾರು? ಒಬ್ಬ ತುಡುಗ ಬರ್ತಾನಮ್ಮ. ಹೌದು. ಯಾರು? ತುಡುಗ. ತುಡುಗ ಬರ್ತಾನ. ತುಡುಗ ಬಂದ ಹೆಣ್ಮಗಳಿಗೆ ಹೇಳ್ತಾನ. ಏನಂತ? ಆ ಸೀದಾ ನಿಮ್ಮ ಮನ್ಯಾಗ ರೊಕ್ಕಿಲ್ಲ ಬೆಳ್ಳಿಲ್ಲ ಹಂಗಾದ್ರೆ ಎಲ್ಲ ನಮಗ್ ಕೊಡಿಲ್ಲ ಸಾಯಿ ಬಿಡ್ತೀನಿ ಅಂತ ಹಂಜಿಕೆ ಹಾಕಿದ. ಹೌದು. ಅದ ಹಂಜಿಕೆ ಹಾಕಿದಾಗ ಹೆಣ್ಮಗ ಹೇಳ್ತಾ ಅವನಿಗೆ ಏನಂತ ಹೇಳ್ತಾರ್ರಿಪ್ಪ? ಇವತ್ತಿನ ದಿನ ರಾತ್ರಿ ಕಟ್ಟುವಾಗ ನಮ್ಮ ಅಣ್ಣನ ಮನೆಗೆ ಬರಬೇಕಾಗಿತ್ತು. ಹೌದು. ಅನಿವಾರ್ಯ ಟೈಮ್ ನಮ್ಮ ಅಣ್ಣ ಬಂದಿಲ್ಲ. ಆಗ ಅಣ್ಣನ ಪಲ್ಲಿ ಯಾವಾಗ ನೀನು ಅಮ್ಮನಿಗೆ ಬಗ್ಗೆ ತಿಳ್ಕೊಂಡ ಇವತ್ತಿನ ದಿನ ನೀ ಏನ್ ಮಾಡ್ತಿ ಎಲ್ಲ ತಗೊಂಡು ಹೋಗುತ್ತಾರೆ. ಇವತ್ತು ನನ್ನ ಕೈಲಿ ರಾತ್ರಿ ಕಟ್ಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನ ಯಾರು ಹೇಳಿದ್ರು? ಯಾರು? ಆ ಹೆಣ್ಮಗಳ ತುಡುಗುದು ಹೇಳಿದ್ಲು. ಹೌದು. ಅಲ್ಲ ಇವ್ರು ಮನೆಯೆಲ್ಲ ರೊಕ್ಕ ರೂಪಾಯಿ ಕೊಡ್ತಾರೆ ಒಂದು ರಾತ್ರಿ ಕಟ್ಸ್ಕೊಂಡು ಏನ್ ದೊಡ್ಡವಲ್ಲ ಅಂದ. ಹೌದು. ಮಣಿ ಹಾಕಿ ತುಡುಗುದ ಕುಂದರ್ಸಿ ಆ ಹೆಣ್ಮಗ ತಾಟ್ ತಗೊಂಡು ಬಂದ ಆರ್ತಿ ತಾಟ್ ತಗೊಂಡು ಬಂದ ಕುಕ್ಕ ಹಚ್ಚಿ ರಾಖಿ ಕಟ್ಟಿ ಆರ್ತಿ ಬೆಳಗತ್ತಿದ್ಲು. ಹೌದು. ಅವಾಗ ತುಡುಗನ ಮನಸ್ಸು ಪರಿವರ್ತನೆ ಆಗುತ್ತದ. ವಿಚಾರ ಮಾಡ್ರಿ ಹೆಂಗ ಹೆಂಗ್ರಿಪ್ಪ? ಹೆಂಗಾಗುತ್ತದ? ಹೆಂಗ? ಇವತ್ತಿನ ದಿನ ತುಡುಗ ಮಾಡಕ್ ಹೋದ್ರೆ ಸಿಕ್ಕರೆ ಏನ್ ಮಾಡ್ತಾರ? ಹೊಡಿತಾರ ಬಡಿತಾರ ಪೊಲೀಸ್ ಸ್ಟೇಷನ್ ಕರೆದು ಕೊಡ್ತಾರ ಕರೆ. ಈ ಹನುಮಾನ ಅಣ್ಣನ ಸರಪಿ ಮಾಡಿ ರಾಖಿ ಕಟ್ಟ ತಿಳ್ಕೊಂಡ ಏನಾದ್ರು ದಕ್ಷಿಣ ಕೊಡಬೇಕ ಹೆಣ್ಮಗಳಿಗೆ ಮನಸ್ಸು ಪರಿವರ್ತನೆ ಆಗಿ ತುಡುಗನ ಕೃಷಿಗಳಿರುವ 500 ರೂಪಾಯಿ ನೋಟನ್ನು ತೋಡ ಆರ್ತಿ ತಾಟ್ನಾಗ ಇಡಕ್ ಹೋದಾಗ ತಂಗಿ ಹೇಳ್ತಾಳ. ಏನಂತ ಹೇಳ್ತಾರ್ರಿಪ್ಪ ತಂಗಿ? ಅಣ್ಣ ಇದು ಪರವ ದುಡ್ಡು ಪಾಸನಕ್ಕೆ ಸಮಾನ. ಈ ದುಡ್ಡು ನನಗೆ ಸಲ್ಲಂಗಿಲ್ಲ. ಇಂಥ ದುಡ್ಡು ನನಗೆ ಕೊಡಬಾರ್ದಂದಾಗ ಅವತ್ತ ತುಡುಗ ತಂಗಿ ಕಾಲಿಗೆ ಬಿಟ್ಟಂತ ಮಾತು ಕೊಡ್ತಾಳತ್ತಮ್ಮ. ಹೌದು. ಏನಂತ? 30 ವರ್ಷ ತುಡುಗ ಮಾಡಕತ್ತೀನಿ ಕರೆ. ಹೌದು. ನನಗೆ ಯಾರು ಇಂಥ ಸಂಬಂಧ ಇಟ್ಟ ಅಣ್ಣ ಅಂತ ಯಾರು ಕರೆದಿಲ್ಲ. ಹೌದಿಲ್ಲ? ಹೌದು.
ಇದು ತಂಗಿಯಿಂದ ಅಣ್ಣನ ಮನಸ್ಸು ಪರಿವರ್ತನೆ ಆಗ್ಯಾವ. ಹೌದಾ? ಹೌದಿಲ್ಲ? ಹೌದು. ಹಂಗ ಇವತ್ತಿನ ದಿನ ಹಾ. ಒಂದು ಮಾತನ್ನ ಹೇಳ್ಬೇಕಾದ್ರೆ ಆ ಮಾತಿನಿಂದ ಒಬ್ಬರ ಮನಸ್ಸು ಪರಿವರ್ತನೆ ಆಗಬೇಕು. ಹೌದು. ಆ ಸುಳ್ಳು ಹೇಳಿ ಗೋಳು ಕೊಚ್ಚಿದ್ರು ನಡೆಯಂಗಿಲ್ಲ. ಹೌದು. ಯಾಕಪ್ಪ ಅಂದ್ರೆ ಎಲ್ಲಾ ಅನುಭವದ ಕೆಲವೊಂದು ಕೂಡ ಇರ್ತಮ್ಮ. ಕೂಡ್ಯಾರ್ರಿಪ್ಪ. ಒಂದು ಮಾರ್ಗ ಹಾಡು ಮತ್ತೆ ಕೆಲಾಗ ಮಾತಾಡೋನು ಹೌದು. ಆ ಏನು ದೇಶದಲ್ಲಿ ಮೊದಲೇ ಕುಂದ್ರ ಬರ್ಬೇಕ. ಹೌದು. ಹೌದಿಲ್ಲ? ಹೌದು. ಆ ಫಲಕ್ ಹೋಗಮ್ಮ.